ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಕ್ಟೋಬರ್ 13 ಮತ್ತು 14 ಡೇಟ್ನ ವ್ಲಾಗ್ ಆಗಿರುತ್ತೆ. ಅಂದ್ಬಿಟ್ಟು ರಮ್ಯಾ ಪರ್ಸ್ನಲ್ ಕೆಲಸದ ಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ಲು. ಸೊ ಇನ್ನು ಕೆಲಸ ಮುಗಿಸ್ಕೊಂಡು ಇನ್ನೇನು ಹೊರಡೋ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಬಟ್ ತುಂಬಾ ಟಯರ್ಡ್ ಆಗಿರೋದ್ರಿಂದ ಇವತ್ತು ನೈಟ್ ಸ್ಟೇ ಮಾಡಿಕೊಂಡು ಸ್ವಲ್ಪ ಒಂದೆರಡು ತಿಂಗಳಿಂದ ಅವಳಿಗೂ ಕೂಡ ಕಂಪ್ಲೀಟಾಗಿ ನಿದ್ದೆ ಇಲ್ಲ. ಯಾಕಂದರೆ ಅವಳು ಏನೋ ಬೇರೆ ಒಂದು ಪ್ಲ್ಯಾನಿಂಗಲ್ಲಿ ಬ್ಯುಸಿಯಾಗಿದ್ದಾಳೆ. ಹಾಗಾಗಿ ಅವಳಿಗೂ ನಿದ್ದೆ ಇರಲಿಲ್ಲ. ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳಿ ನಾವು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದ್ಲು. ಇನ್ನು ನಾವು ಹೊರಡೋ ಅಷ್ಟೊತ್ತಿಗೆ ಸುಮಾರು 1:30-2 ಗಂಟೆ ಆಗಿತ್ತು. ನಮ್ಮ ಮನೆಯವರು ಕೂಡ ಆ ಟೈಮಲ್ಲಿ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದರು. ಅವ್ರಿಗೂ ಕೀ ಕೊಟ್ಟು ನಾವು ಸ್ವಲ್ಪ ಡಿ-ಮಾರ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ, ಸ್ವಲ್ಪ ಮನೆಯಲ್ಲಿ ಲಂಚ್ ಬಾಕ್ಸ್ನ ಬಿಟ್ಟು ಬಂದಿದ್ದೀನಿ, ಡಿ-ಮಾರ್ಟ್ಗೆ ಬಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಡಿ-ಮಾರ್ಟಿಗೆ ಬಂದಿದ್ವಿ. ಹಾಗೆ ಈ ಸಲ ನಾನು ಸ್ವಲ್ಪ ಯೂನಿಕಾಗಿ ಡೆಕೋರೇಷನ್ ಮಾಡಬೇಕು, ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇರುತ್ತಲ್ಲ, ಯೂನಿಕಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಸ್ಟಿಕ್ಕರ್ ಇದೆಯಲ್ಲ, ಇದನ್ನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀನಿ. ಇನ್ನು ಅಷ್ಟಾಗಿ ಅಂತ ಹೇಳಿ ಏನು ಲೋ ಪ್ರೈಸಲ್ಲಿ ಯಾವುದೂ ಕೂಡ ಡೆಕೋರೇಟಿವ್ ಐಟಮ್ಸ್ ಸಿಗ್ತಾ ಇರಲಿಲ್ಲ. ಬಟ್ ಸ್ವಲ್ಪ ಯೂನಿಕ್ ಆಗಿತ್ತು, ಎಲ್ಲದೂ ತುಂಬ ಚೆನ್ನಾಗಿತ್ತು. ದೀಪಗಳಂತೆ 4 ಸೆಟ್ಟಿನ ದೀಪಗಳು ₹100, ₹149 ತುಂಬ ಅವೈಲೇಬಲ್ ಆಗಿತ್ತು. ಸೊ ಇದು 4 ದೀಪ ಸ್ವಲ್ಪ ಡೆಕೋರೇಟಿವ್ ಆಗಿರೋದು. ಇನ್ನೂ ಸ್ವಲ್ಪ ಲೈಟಿಂಗ್ಸು ಅಥವಾ ಲ್ಯಾಂಟಿನ್ ಲ್ಯಾಂಪ್ ಇರುತ್ತಲ್ಲ, ಆ ಥರದ್ದು ಸ್ವಲ್ಪ ಇನ್ನೂ ಕಾಸ್ಟ್ಲಿ ಇತ್ತು. ಜೊತೆಗೆ ನಾನು ಈ ಹಿಂದೆ ಯಾವತ್ತೂ ಕೂಡ ಡಿ-ಮಾರ್ಟಲ್ಲಿ ಮಣೆಗಳನ್ನ ನೋಡಿರಲಿಲ್ಲ. ಇಲ್ಲಿದೆ ನೋಡಿ, ಅಂದರೆ ದೇವ್ರ ಕೋಣೆಯಲ್ಲಿ ನಾವು ದೇವ್ರ ಕೂರ್ಸೋದಕ್ಕೆ ಅಥವಾ ದೀಪಗಳನ್ನ ಇಡೋದಕ್ಕೆ ಅಂತ ಇಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಥರ ಮಣೆಗಳು. ಹಾಗೆ ಇಲ್ಲಿ ಆಕಾಶ ಬುಟ್ಟಿ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಇತ್ತು. ಸೊ ಇದನ್ನೆಲ್ಲ ನಾನು ಖರೀದಿ ಮಾಡಲಿಲ್ಲ. ಆಲ್ಮೋಸ್ಟ್ ಕಾರಲ್ಲಿ ಲಗೇಜ್ ಫುಲ್ ಆಗಿಬಿಟ್ಟಿತ್ತು. ಜೊತೆಗೆ ಇದನ್ನೆಲ್ಲ ಇಟ್ಕೊಂಡು ಅಲ್ಲಿ ತನಕ ಸೇಫಾಗಿರುತ್ತೋ ಇಲ್ವೋ ಅಲ್ಲೇ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂತ ಹೇಳಿ. ಸೊ ಅದಲ್ಲದೆ ಅಲ್ಲಿ ಮಣೆಗಳು ಸ್ವಲ್ಪ ಇತ್ತು. ಜೊತೆಗೆ ಇಲ್ಲಿ ತೋರಣಗಳು, ಹಾಗೆ ಡೆಕೋರೇಷನ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಹಾಕೋದಕ್ಕೆ ಅಂತ ಹೇಳಿ ಒಂದಿಷ್ಟು ಬಾಕ್ಸಲ್ಲಿ ಇಟ್ಟಿದ್ದರು. ಬಟ್ ಇಲ್ಲಿ ಏನು ಪ್ರೈಸ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಶಾಪ್ಗಳಲ್ಲೇ ಸ್ವಲ್ಪ ಕಡಿಮೆಗೆ ಸಿಗ್ಬೋದೇನೋ ಅಂತ ಹೇಳಿ ನೋಡಿದೆ. ಅಷ್ಟಾಗಿ ಕೂಡ ಚೆನ್ನಾಗಿರಲಿಲ್ಲ, ನನಗಿಷ್ಟ ಆಗಲಿಲ್ಲ. ಇನ್ನು ಲೈಟಿಂಗ್ಸು, ಸ್ಪೆಷಲಿ ದೀಪಾವಳಿ ಅಂತ ಹೇಳಿದರೆ ಲೈಟಿಂಗ್ಸು, ಅದರಲ್ಲೂ ಸ್ವಲ್ಪ ಯೂನಿಕ್ ಆಗಿರುವಂತಹ ಡಿಸೈನಲ್ಲಿ ಬಟರ್ಫ್ಲೈಸು ಅಥವಾ ಗೋಲ್ಡನ್ ಸ್ಟೈಲಲ್ಲಿ ಸ್ವಲ್ಪ ಡಿಸೈನಿಗಾಗಿ ದೀಪಗಳಿತ್ತು. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸುತ್ತೆ. ಎಷ್ಟು ಉದ್ದ ಇದೆ ಏನು ಅಂತಲ್ಲ. ಈ ವೈಟ್ ವೈರಲ್ಲಿ ಏನು ಕಾಣ್ತಿದ್ದಿಲ್ಲ, ಇದೆಲ್ಲ ಸ್ವಲ್ಪ ದೊಡ್ಡದಿತ್ತು. ಕಂಪ್ಲೀಟ್ ಒಂದು ಫ್ರಂಟಲ್ಲಿ ಡೆಕೋರೇಟಿವ್ ಮಾಡ್ತಿದ್ರು, ಒಂದು ಬಾಕ್ಸ್ ಸಾಕೋದು ಅಂತ ಹೇಳಿ. ಇನ್ನು ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡುವಂತಹ ಒಂದು ದೀಪಗಳು ಕೂಡ ಇತ್ತು, ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಆರ್ಟಿಫಿಷಿಯಲಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಮಣ್ಣಿನ ದೀಪಗಳನ್ನ ಹಚ್ಚಿ ಹಬ್ಬ ಮಾಡಿದ್ರೇ ಅದು ದೀಪಾವಳಿ ಅಂತ ಅನಿಸೋದು ಅಂತ ನನ್ನ ಅಭಿಪ್ರಾಯ. ಇನ್ನು ಟೈಮ್ ಇಲ್ಲದೆ ಇರೋರು, ಇಲ್ಲ ರೆಂಟೆಡ್ ಮನೇಲಿರೋವಂಥವ್ರು ಓನರ್ ಭಯ ಇಟ್ಟು ಈ ಥರ ದೀಪಗಳನ್ನ ಇಡೋದು. ಇನ್ನೂ ಕೆಲವೊಂದು ಆನ್ಲೈನಲ್ಲಿ ಸಿಗುತ್ತಲ್ಲ, ವಾಟರ್, ಅದನ್ನು ಆ ದೀಪದಲ್ಲಿ ನೀರು ಹಾಕಿದ್ರೆ ಒಂದು ದೀಪ ಆನ್ ಆಗುತ್ತೆ, ಆ ಥರ ದೀಪಗಳನ್ನೂ ಕೂಡ ಯೂಸ್ ಮಾಡ್ತಾರೆ. ಆದರೆ ಇಷ್ಟೊಂದು ಅಪ್ಡೇಟ್ ಆಗೋದು ತುಂಬ ಚೆನ್ನಾಗಿರಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಅಷ್ಟೇ. ನಾನು ಕೂಡ ಪ್ಲ್ಯಾನ್ ಮಾಡಿದ್ದೆ, ಬಟ್ ಬೇಡ, ಅಪ್ಪಾಜಿ ಏನಾದ್ರು ಹೇಳಿ ಬೈದುಬಿಡ್ತಾರೆ. ದೀಪನೇ ಇರಬೇಕಾದ್ರೆ ಒಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ನಿಮಗೆ ದೀಪ ಹಚ್ಚೋದು ಕಷ್ಟ ಆಗುತ್ತಾ ಅಂತ ಹೇಳಿ. ತುಂಬ ಶಾರ್ಟಾಗಿ ಮಾಡೋರು, ತುಂಬ ಟ್ರೆಂಡಿಯಾಗಿ ಮಾಡೋರು ಈ ಥರ ಮಾಡ್ಬೋದು. ಸೊ ಇದು ಡಿ-ಮಾರ್ಟ್ನ ಶಾಪಿಂಗ್ ಆಗಿತ್ತು. ಇನ್ನು ನಾನು ಕೂಡ ಇನ್ನೂ ಹೆಚ್ಚಾಗಿ ಖರೀದಿ ಮಾಡಲಿಲ್ಲ. ಅವ್ರಿಗೆ ಪಾಪುಗಳಿಗೆ ಸ್ವಲ್ಪ ಪಾಪ್ಕಾರ್ನ್ ಅಂತೆ, ಗುಲಾಬ್ ಜಾಮೂನ್ ಅಂತೆ, ಮನೆಗೆ ಒಂದಿಷ್ಟು ಕಿಚನ್ಗೆ ಯೂಸ್ ಆಗುವಂಥ ಐಟಮ್ಸ್ನ ತೊಗೊಂಡು ಡಿ-ಮಾರ್ಟ್ ಶಾಪಿಂಗ್ನ ಮುಗಿಸ್ಕೊಂಡೆ. ಆದರೆ ರಮ್ಯನ ಜೊತೆ ಭಾವನಾ ಅಂತ ಹೇಳಿ ಅವ್ರ ಫ್ರೆಂಡ್ ಬಂದಿದ್ದರು. ಅವ್ರು ಸ್ವಲ್ಪ ಮನೆಗೆ ಸ್ವಲ್ಪ ರೇಷನ್ ಬೇಕು, ಜೊತೆಗೆ ವಾಷಿಂಗ್ ಮಿಷಿನ್, ಲಿಕ್ವಿಡು. ಡಿ-ಮಾರ್ಟ್ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಕ್ಕ, ನಾನು ಯಾವತ್ತೂ ನೋಡಿಲ್ಲ, ಯಾವಾಗಲೂ ಬೆಂಗಳೂರಿನವರೆಲ್ಲ ಡಿ-ಮಾರ್ಟ್ ಅಂತ ಹೇಳ್ತಾರೆ ಅಂತ ಹೇಳಿ ಅವರು ಕೂಡ ಕ್ಯೂರಿಯಾಸಿಟಿಯಿಂದ ಬಂದಿದ್ದರು. ಇನ್ನು ಶಾಪಿಂಗ್ ಬೇಗ ಮುಗ್ದಿರೋದ್ರಿಂದ ಹಬಿ ಕೂಡ ಇಲ್ಲಿ ಡ್ಯೂಟಿಯಿಂದ ಬಂದು ಫ್ರೆಶ್ ಆಗಿ ಬಾಯ್ ಮಾಡೋದಕ್ಕೆ, ಅಂದರೆ ಸ್ಪೆಷಲಿ ಬಂಟುಗೆ ಬಾಯ್ ಮಾಡೋದಕ್ಕೆ ಅಂತ ಬಂದರು. ರಮ್ಯಾ ಅಲ್ಲೆಲ್ಲೋ ಚಶ್ಮಾ ನೋಡಿದಾಗ, ಇನ್ನೂ ಇಬ್ಬರು ಕಿತ್ತಾಡ್ತಾರಲ್ವ, ಒಂದೇ ಐಟಮ್ನ ನಾವು ಯಾವತ್ತೂ ತೊಗೊಂಡಿಲ್ಲ, ಇಬ್ಬರಿಗೂ ತೊಗೊಳ್ಳೇಬೇಕು. ಸ್ವಲ್ಪ ಜಾನು ಹಾರ್ಟ್ ಶೇಪಲ್ಲಿರೋ ಚಶ್ಮಾ ತೊಗೊಂಡಿದ್ದು, ಬಂಟುಗೆ ನಾರ್ಮಲಾಗಿ. ಸೊ ಇನ್ನು ಇವ್ರನ್ನ ಬಾಯ್ ಮಾಡಿ ನಾವು ಡಿ-ಮಾರ್ಟಿಂದ ಹೊರಟ್ವಿ. ಇವತ್ತೇ ಇಷ್ಟೊಂದು ರಶ್ ಇದೆ. 14-15ನೇ ತಾರೀಕು, ಇನ್ನೂ ಹಬ್ಬ ಇರೋದು 20-22ಕ್ಕೆ ಇರೋದು. ಇವತ್ತೇ ಇಷ್ಟೊಂದು ಟೋಲ್ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ
ಸಿಕ್ಕಾಪಟ್ಟೆ ರಶ್ ಇದೆ. ಇನ್ನು ನಾಳೆ ನಾಡಿದ್ದು ಬೆಂಗಳೂರು ಖಾಲಿ ಆಗುತ್ತೇನೋ ಅಂತ ಹೇಳಿ, ಸ್ಪೆಷಲಿ ನಾನು ದೀಪಾವಳಿ ಮುಗಿಸ್ಕೊಂಡು ಬಂದಮೇಲೆ ರೀಲ್ಸಲ್ಲೆಲ್ಲ ಇದ್ದು ಎಷ್ಟೊಂದು ಜನ ಬೆಂಗಳೂರು ಖಾಲಿ ಮಾಡಿದ್ದಾರೆ, ಮೆಟ್ರೋಲೆಲ್ಲ ಖಾಲಿ ಇದೆ, ರೋಡೆಲ್ಲ ಎಷ್ಟು ಫ್ರೀ ಆಗಿದೆ, 1 ಗಂಟೆ 2 ಗಂಟೆ ಹಿಡಿಯುವಂಥ ದಾರಿಲಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾವು ರೀಚ್ ಆಗ್ತಾಯಿದ್ದೀವಿ ಅಂತೆಲ್ಲ ರೀಲ್ಸ್ನ ಹಾಕ್ತಾಯಿದ್ರು. ಅಷ್ಟು ಬೆಂಗಳೂರಿಯನ್ಸು ಇವತ್ತು ಊರನ್ನ ಮುಂಚೆನೇ ಖಾಲಿ ಮಾಡ್ತಾಯಿದ್ದಾರೆ. ಸ್ಪೆಷಲಿ ಟಿಕೆಟ್ಸ್ ಬುಕ್ ಮಾಡದೇ ಇರೋರು ಅಥವಾ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇರೋರು ಸ್ವಲ್ಪ ಮುಂಚೆನೇ ಹೊರಟು ಬಿಡ್ತಾರೆ. ಯಾಕೆ ಬೇಕು ಆ ರಶಲ್ಲಿ ಹೊರಡೋದು ಅಂತ ಹೇಳಿ. ಇನ್ನೂ ಕೂಡ ರಮ್ಯಾ ಬಂದಿರೋದ್ರಿಂದ ನಾನು ಅವಳ ಜೊತೆ ಹೋಗೋ ಪ್ಲ್ಯಾನ್ ಮಾಡಿದೆ. ಪಾಪುಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗುತ್ತೆ. ಆಮೇಲೆ ನಮ್ಮದು ಅರ್ಲಿ ಮಾರ್ನಿಂಗ್ ಟಿಕೆಟ್ ಬುಕ್ ಆಗಿತ್ತು. ಅಷ್ಟು ಬೇಗ ಹೇಳ್ತಾನೋ ಇಲ್ವೋ, ಸುಮ್ಮನೆ ಯಾಕೆ ಅಂತ ಹೇಳಿ ಹೊರಟಿದ್ದಾಳಲ್ಲ ಅವಳ ಜೊತೆಗೆ ಹೊರಟ್ಬಿಡೋಣ ಅಂತ ಹೇಳಿ. ಇನ್ನು ನಾವು ಅಲ್ಲಿ ಟ್ರಾಫಿಕಲ್ಲಿ ನಿಂತಿರಬೇಕಾದ್ರೆ ನಮ್ಮ ಮನೆಯವರು ಕೂಡ ಪಾಸ್ ಆದರು, ಅಲ್ಲಿಂದ ಹೊರಟರು. ನಾವಿಲ್ಲಿ ಟೋಲ್ ತುಂಬಾ ಇವತ್ತು ಬ್ಯುಸಿ ಇತ್ತು, ಟೋಲ್ ದಾಟಿ ಹೊರಡುವಂಥ ಪ್ಲ್ಯಾನ್ ಆಗಿತ್ತು. ಸ್ವಲ್ಪ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ ಆಲ್ಮೋಸ್ಟ್ ಇಲ್ಲಿ 3-3:30 ಗಂಟೆ ಆಗಿಬಿಟ್ಟಿತ್ತು. ಆದರೆ ನಮ್ಮದು ಸ್ಪೆಷಲಿ ಒಂದು ಡಾಬಾ ಇದೆಯಲ್ಲ, ಗುರ್ಜಿಂಟ ಡಾಬಾ ಅಂತ ಹೇಳಿ, ಇನ್ನೂ ಲೈಟಾಗಿ ಅಷ್ಟಾಗಿ ಹೊಟ್ಟೆ ಹಸಿತಿರಲಿಲ್ಲ. ಸ್ವಲ್ಪ ಎಲ್ಲಾದರೂ ಸ್ನ್ಯಾಕ್ಸ್ ತೊಗೊಂಡು ಟೀ ಕುಡಿಯೋಣ, ಮುಂದೆ ಹೊಟ್ಟೆ ಹಸಿವಾದರೆ ಊಟ ಮಾಡೋಣಂತೆ ಅಂತ ಹೇಳಿ. ಇನ್ನು ಬೆಳಿಗ್ಗೆ ಪವಿ ಇಲ್ಲೇ ಹೈವೇಲಿ ಕುಣಿಗಲ್ ಬೈಪಾಸಲ್ಲಿ ಹೋಗಿ ಹೂ ತಗೊಂಡು ಬಂದಿದ್ದ. ಅದನ್ನು 3 ಎಳೆಯಾಗಿ ರಮ್ಯಾ ಡೆಕೋರೇಟ್ ಮಾಡ್ತಾಯಿದ್ಲು. ನಾವು ಹೋಗೋಕ್ಕಿಂತ ಮುಂಚೆ ಅವರು ಒಂದ್ಸಲಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳಿದರೆ ಮಂತ್ರಾಲಯಕ್ಕೆ ಹೋಗಿದ್ದರು. ಅಲ್ಲಿಂದ ಈ ಕಾರ್ಗಳಲ್ಲಿ ಸ್ಟಿಕ್ ಮಾಡುವಂಥ ಫೋಟೋಸ್ ಇರುತ್ತಲ್ಲ, ಆ ಥರ ಒಂದು ಫೋಟೋನ ತೊಗೊಂಬಂದಿದ್ಲು. ಅದು ಹೂವಿನ ಹಿಂದೆ ಹೈಡ್ ಆಗಿದೆ ರಾಯರ ಫೋಟೋ. ಸೊ ಇನ್ನು ನಾವು ಟೋಲ್ ದಾಟೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಯಿತು. ಇನ್ನು ಟೈಮು ತುಂಬಾ ಲೇಟ್ ಆಯ್ತೇನೋ ಅನ್ನಿಸ್ತು. ನಾವು ಇನ್ನೇನು 10-11-11:30 ಆಗಿಬಿಡುತ್ತೆ ಊರು ಸೇರೋದಕ್ಕೆ. ಸ್ವಲ್ಪ ಬೇಗ ಸೇರೋಣ ಅಂತ ಇತ್ತು. ಆದರೆ ನಾವು ಒಳಗಡೆಯಿಂದ ಸ್ವಲ್ಪ ಹೋಗಿದ್ದರೆ, ದುರ್ಗ ಇಂದ ನಾವು ಸ್ವಲ್ಪ ಒಳಗಡೆ ತೊಗೊಂಡಿದ್ರೆ ಸ್ವಲ್ಪ ಅರ್ಲಿನೇ ಹೋಗ್ತಾಯಿದ್ವಿ. ಬಟ್ ಅಲ್ಲಿ ಭಾವನಾ ಅನ್ನೋರು ಇದ್ರಲ್ಲ, ಅವ್ರನ್ನ ದಾವಣಗೆರೆಗೆ ನಾವು ಡ್ರಾಪ್ ಮಾಡಬೇಕಿತ್ತು. ಹಾಗಾಗಿ ಜೊತೆಗೆ ಬಂದಿದ್ದಾರೆ. ಅವರು ಲೇಟ್ ನೈಟ್ ಆಗುತ್ತೆ, ಅವ್ರ ಮನೆಯವರು ಅಲ್ಲಿ ಬೈಪಾಸ್ ಹತ್ರ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅವ್ರನ್ನೂ ಡ್ರಾಪ್ ಮಾಡಿ ನಾವು ಊರಿಗೆ ಹೋಗೋದು ತುಂಬಾ ಲೇಟ್ ಆಗೋಯಿತು. ಇನ್ನು ಆನ್ ದ ವೇ ನಾವು ಶಿರಾ ಹತ್ತತ್ರ ಹೋಗ್ಬೇಕಾದ್ರೆ ತುಂಬಾ ಮಳೆ ಬಂತು. ಇದೇನು ಈ ಮಳೆಗಾಲ ಮೇಯಲ್ಲಿ ಸ್ಟಾರ್ಟ್ ಆಗಿದ್ದು, ಮೇಯಿಂದನೇ ಸ್ಟಾರ್ಟ್ ಆಗಿದ್ದು, ಇನ್ನು ಅಕ್ಟೋಬರ್ ನವಂಬರ್ ತನಕನೂ ಮಳೆ ಬರ್ತಿದೆಯಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ದೀಪಾವಳಿ ಹಬ್ಬಕ್ಕೆ ಒಂದು ಮಳೆ ಬರುವಂಥದ್ದು ಇರುತ್ತೆ. ಈಗ ಹಿಂಗಾರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಅಂದರೆ ಎಂಥ ಮಳೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಎಷ್ಟು ದೂರ ಸಿಗುತ್ತಪ್ಪ ಈ ಮಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಜಾನುಗೆ ನಾವಿಲ್ಲಿ ಕಾರ್ನ ಹಾಕಿದ್ವಲ್ಲ, ಸ್ವಲ್ಪ ವಿಂಡೋಯಿಂದ ಒಳಗಡೆ ನೀರು ಸುರಿತಾ ಇತ್ತು. ಸೊ ಅವಳು ಎಲ್ಲಿ ಹಸಿಯಾಗಿ ಎದ್ಬಿಡ್ತಾಳೋ ಅನ್ನೋ ಒಂದು ಭಯ ಇತ್ತು. ಮಕ್ಕಳು ಸ್ವಲ್ಪ ದೂರ ಮಲ್ಕೊಂಡ್ರೆ ನಾವು ಆರಾಮಾಗಿ ರೆಸ್ಟ್ ಮಾಡಿ ಒಂದು ಕೂಲಾಗಿ ಬರ್ಬೋದು. ಇಲ್ಲ ಅವರು ಮುಂದೆ ಹೋಗ್ತೀನಿ ಹಿಂದೆ ಬರ್ತೀನಿ ಬರೀ ಅದೇ ಆಟ ಆಡಿಬಿಡ್ತಾರೆ. ಆಮೇಲೆ ಜೊತೆಗೆ ಇವ್ರ ಅಪರೂಪಕ್ಕೆ ಎಷ್ಟು ದಿನದ ಮೇಲೆ ಸಿಕ್ಕಿರೋದ್ರಿಂದ ಇವರು ಸ್ವಲ್ಪ ಹೊತ್ತು ಇವ್ರದ್ದು ಓವರ್ ಲವ್ ಇರುತ್ತೆ. ಅದನ್ನೆಲ್ಲ ಕ್ಯಾರಿ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಸುಸ್ತು ಮಾಡಿಬಿಡ್ತಾರೆ ನಮ್ಮನ್ನು. ಹಾಗಾಗಿ ಇನ್ನೂ ಸ್ವಲ್ಪ ದೂರ ಹೋಗಿ ನಮ್ಮ ಡಾಬಾ ಬಂದೇ ಬಿಡ್ತು. ಅಲ್ಲಿ ಹೋದ್ವಿ. ಅಲ್ಲೂ ಕೂಡ ದೀಪಾವಳಿ ಡೆಕೋರೇಷನ್ ಅಂತ ಹೇಳಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ಊಟ ಆರ್ಡ್ರ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅವರು ಅಂದರೆ ನಾವು ಹೋದ್ಮೇಲೆ ಆರ್ಡ್ರ್ ತೊಗೊಂಡು ಅದನ್ನು ಪ್ರಿಪೇರ್ ಮಾಡ್ತಾರೆ, ಈ ರೋಟಿ ರೈಸ್ ಆ ಥರದನ್ನೆಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಹೊರಗಡೆ ಹೋಗಿ ಫೋಟೋಸ್ ತೊಗೊಬರ್ತೀನಿ. ಲೈಟಿಂಗ್ಸ್ ಎಲ್ಲ ಇನ್ನು ಸಂಜೆ ಆಗಿಬಿಟ್ಟಿತ್ತಲ್ಲ, 6 ಗಂಟೆ 6:45 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಹೋಗಿ ಸ್ವಲ್ಪ ವೀಡಿಯೋ ತೊಗೊಬರ್ತೀನಿ ಅಂತ ಹೇಳಿ ರಮ್ಯಾ ಹೋಗಿದ್ಲು. ಇನ್ನು ನಿನಗೂ ಹೆಲ್ಪ್ ಆಗುತ್ತೆ, ನಿನಗೂ ಯೂಟ್ಯೂಬಿಗೆ ಬೇಕಾಗುತ್ತೆ ಅಂತ ನಾವು ಊರಿಗೆ ರೀಚ್ ಆಗೋಷ್ಟೊತ್ತಿಗೆ ಸುಮಾರು 10:30 11 ಗಂಟೆ ಆಗಿತ್ತು. ಏನು ಗೆಸ್ ಮಾಡಿದ್ವಲ್ಲ ಆ ಟೈಮಿಗೆ ರೀಚ್ ಆದ್ವಿ. ಇನ್ನು ಊರು ರೀಚ್ ಆಗಿದ್ದೇ ಒಂದು ಸಮಾಧಾನ. ಇನ್ನು ಸ್ವಲ್ಪ 1-2 ದಿನ ರೆಸ್ಟ್ ತೊಗೊಂಡು ಆಮೇಲೆ ಪೂಜೆಗೆ ಅದು ಇದು ಎಲ್ಲ ಏನೇನು ಬೇಕು ಎಲ್ಲ ಜೋಡಿಸ್ಕೋಬೋದು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಊರಿಗೆ ಬಂದು ರೀಚ್ ಆಗಿದ್ದೀನಿ ಹಬ್ಬಕ್ಕಿಂತ ಮುಂಚೆ. ಇನ್ನು ಮನೆಯಲ್ಲಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.